ಆಯಿತು, ಇನ್ನೂ ಬರಲಿಲ್ವಲ್ಲ ಮಾವ. ಎಲ್ಲೋಗೈತತೆ? ಎಲ್ಲೋಗೋನೆ, ತಿರ್ಗಕ್ಕೆ ಹೋಗೋನೆ. ಇನ್ನೇನು ಕೆಲಸ? ತಿರ್ಕೊಂಬರೋದು ತಾನೇ ಕೆಲಸ ಅವನಿಗೆ. ಅಲ್ಲ, ಮನೆ ಮಠ ಅನ್ನೋದಿದ್ರೆ ತಾನೇ ಅವನಿಗೆ ತಿರ್ಗೋದಷ್ಟೇ. ಎಲ್ಲೋ ಹೋಗಿರ್ತಾನೆ. ಇವಳ ಮನೆಗೆ ಎಲ್ಲ ಗಿರ್ಜಾರ ಮನೆಗೆಲ್ಲ ಹೋಗಿರ್ತಾನೆ ಬಿಡು. ಇನ್ನೆಲ್ಲ ಹೋಗ್ತಾನೆ? ಹೋದರೆ ಗಿರ್ಜಾ ಮನೆಗೆ ಹೋಗೋದು. ಹೌದಾ? ಮತ್ತು ಗಿರ್ಜಾಕ್ಕೂ ಒಂದು ಫೋನ್ ಮಾಡಿ ಕೇಳಬೇಕಿತ್ತು ನೀವು, ಬಂದಾಯ್ತಾ ಇಲ್ವಾ ಅಂತ. ಹೇಳ್ತಿತ್ತು. ಅಲ್ಲೇ ನನ್ನ ಫೋನ್ ಎತ್ತುತ್ತಾಳೆ ಮನೆಯಾಳಿ. ಅವಳು ಅವಳು ಅವ್ರ ಅಪ್ಪನಿಗಿಂತ ಹೆಚ್ಚು ಅವಳು. ನನ್ನ ಮೇಲಿಂದ ಕೋಪದಿಂದ ಫೋನಲ್ಲಿ ಎತ್ತುತ್ತಾಳೆ. ನಾನು 10 ಸಲ ಫೋನ್ ಮಾಡಿದ್ರು ಎತ್ತಲ್ಲ ಅವಳು. ಬರ್ತಂತ ಎಲ್ಲೈತಾನೆ ಬರ್ದಂತೆ. ಎಲ್ಲೇ ಇದ್ರೂ ಬರಲೇಬೇಕಲ್ವಾ? ಹೌದು ಅತ್ತೆ, ನಾನು ಮಾಡಿದ್ರು ಎತ್ತಲ್ಲ. ನಾನು ಅವತ್ತು ಹಬ್ಬಕ್ಕೆ ಹೇಳೋಕ್ಕೆ ಅಂತ ನಿನ್ನೆ ಫೋನ್ ಮಾಡಿದ್ನ, ಫೋನೇ ಎತ್ತಲಿಲ್ಲ. ಕೊನೆಗೆ ಅಣ್ಣಂಗೆ ಫೋನ್ ಮಾಡಿದೆ. ಆವಾಗ ಅಣ್ಣ ಎಲ್ಲ ಮನೇಲೆಲ್ಲ ಮರ್ತ್ಬಿಟ್ಟವಳೆ ಏನೋ ಕಣವ, ಹೇಳ್ತೀನಿ ಬಿಡು ಅಂತ ಹೇಳ್ತು. ಅಯ್ಯೋ, ನನಗೆ ಬೇಜಾರಾಯ್ತು ಕಣತ್ತೆ. ಅಲ್ಲ, ಏನು ಕರೆ ಹೇಳೋಣ ಅಂತ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ಕಣತ್ತೆ. ಹಿಂಗಾದ್ರೆ ಹೆಂಗೆ ಹೇಳಿ ನೀವೇ? ಅವಳು ಮನೆ ಹೇಳಿ ಬಿಡು, ಏನು ಮಾಡಿದ್ರು ಬುದ್ಧಿ ಬರೋಲ್ಲ ಅವಳಿಗೆ. ಎಷ್ಟು ಹೇಳಿದ್ರು ಅಷ್ಟೇ. ನಂದು 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 ಅಂತ ಯಾವಾಗಲೂ ಒದ್ದಾಡ್ತಿರ್ತಾಳೆ. ಹೋಗೋದೇನು ಹೊರಗಡೆ ಹೋಗಿ ಕ್ಯಾಮೆ ಮಾಡೋಕೆ ಇನ್ನೇನು ಬರ್ಬೋದೇನು? ಇವತ್ತು ನಾನು ಹೋಗಿ ಆಲೇ 2 ದಿನ ಆಯ್ತು ಅಂದ್ರೆ ಇವತ್ತು ಎಷ್ಟೊತ್ತಂದ್ರೆ ಇಳಿತರ್ಕತ್ತೆ. ಹೌದೇನತ್ತೆ? ಇವತ್ತು ಹಂಗಾರೆ ಬರ್ತದೇನ ಮಾವ? ಬರೋದು ಬಿಡು. ಮಗ ಹೇಳಿ, ಮಗ ಕಾಣಿಸ್ತಾನೆ ಇಲ್ಲ. ಕತೆ ಏನು ಕೇಳ್ತಿರತ್ತೆ? ಯಾಕೋ ಗೊತ್ತಿಲ್ಲ. ರಾತ್ರಿಯಿಂದನೂ ಒಳ್ಳೆ ಚಳಿ ಜ್ವರ ಬಂದ ನಂಗೆ ನಡುಕ್ತಾ ಇದ್ದವು. ಆ ಥರ ಹಂಗೂ ಸ್ಕೂಲ್ಗೆ ಹೋಗಲ್ಲ ಅಂತಿದ್ದ. ರಾತ್ರಿ ಸ್ವಲ್ಪ ಜ್ವರನೂ ಬಂದಿತ್ತು. ನಾನು ಇನ್ನು ಪರೀಕ್ಷೆ ಎಲ್ಲ ಮನೆ ಕೂಸ್ಕೊಳಕ್ಕಾಗಲ್ಲ ಅಂತ ಕಳಿಸಿದ್ದೆ. ಪರೀಕ್ಷೆ ಬಂದು ಹಂಗೆ ಮಲ್ಕೊಂಡವನೆ. ಅದೇನಾಯ್ತು ಏನೋ ಗೊತ್ತಿಲ್ಲ. ಏನಾಯ್ತು ನೋಡ್ಬೇಕಿತ್ತಾನೆ ಮಗಿಗೆ. ಅಲ್ಲ, ಜ್ವರ ಅಂದವಳು ಸ್ಕೂಲ್ಗೆ ಕಳಿಸ್ದೆ ನೀನು? ಹಾಂ, ಪರೀಕ್ಷೆ ಅಲ್ವೇನತ್ತೆ ಇದು? ಅದಕ್ಕೆ ಕಳಿಸ್ದೆ. ಬಂದು ಮಲ್ಗವನೆ. ನಾನು ಹಂಗೂ ಒಂಚೂರು ಸಿರಪ್ ಇತ್ತು ಹಾಕಿದ್ದೀನಿ, ಕುಡಿದು ಮಲ್ಗವನೆ. ನೋಡೋಣ, ಎದ್ದ ಮೇಲೆ ಕಡಿಮೆ ಆಗಿಲ್ಲ ಅಂದರೆ ನೋಡೋಣ. ಈಗೆಲ್ಲ ಇದು ಮಾಡಬಾರ್ದು. ಮಗಿನ ನಚ್ಕಟ್ಟಾಗಿ ನೋಡ್ಕೊಬೇಕು. ನೋಡು, ಕಡಿಮೆ ಆಗಿಲ್ಲ ಅಂದರೆ ಅಲ್ಲಿ ಶಾಪ್ ಹತ್ರ ಕರ್ಕೊಂಡು ನಡಿ, ನಾನು ಬರ್ತೀನಿ. ಹೀಗಾಗಿಲ್ಲ ಅಂದರೆ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ ಬಿಡತ್ತೆ, ನಾನು ಹೇಳಿದ್ದೀನಿ ನಮ್ಮ ಮನೇಲಿ. ಅದೇ ನಿಮ್ಮ ಮಗ ಬರ್ತಾರೆ, ಅವ್ರು ಸಂಜೆ ಬರ್ತೀನಿ ಅಂತ ಹೇಳೋರೆ. ಕಡಿಮೆ ಆಗಿಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಿ ಬಿಡಿ. ಅಲ್ಲಿ ಶಾಪ್ ಹತ್ರ ಜಾಸ್ತಿ ಬಂದೈತೆ ನಮಗೆ ಜ್ವರ. ನಂಗೆ ಒತ್ತರಿಂದ ನೋಡೋಕ್ಕೆ ಸಿಕ್ಕಿಲ್ಲ ಅವನು. ರಾತ್ರಿನೂ ಅಷ್ಟೇ, ಊಟನೂ ಮಾಡಲಿಲ್ಲ ಅನ್ಸುತ್ತಲ್ಲ ನೆಟ್ಟಿಗೆ. ಮತ್ತು ನಿನ್ನೆಯಿಂದ ಸಂಡೆಯಿಂದನೂ ಮನೆಗೆ ಬಂತವಿಂದನೂ ಸಪ್ಪಕೆ ಇದ್ದ. ರಾತ್ರಿ ಊಟ ಮಾಡಂದ್ರೆ ಇಷ್ಟೇ ಸಪ್ಪ ತಿಂದ್ಬಿಟ್ಟು ನಂಗೆ ಸಾಕಂತ ಹೋಗಿ ಮಲ್ಕೊಂಡವನು. ನೋಡಿದ್ರೆ ಚಳಿ ಜ್ವರ ಬಂದೈತಿ. ಹಂಗೂ ಸಿರಪ್ ಇತ್ತಲ್ಲ ಹಾಕಿದ್ದೆ. ಒತ್ತಾರೆ ಹೋಗಲ್ಲ ಅಂತಿದ್ದೆ. ಹಂಗೂ ನಾನು ಪರೀಕ್ಷೆ ಎಲ್ಲ ಹೋಗಿ ಬರೋಗಪ್ಪ ಅಂತ ಹೇಳಿದೆ. ಬಂದು ನನಗೆ ಮಲ್ಕೊಂಬಿಟ್ಟಿದ್ದ. ಮತ್ತೆ ಒಂಚೂರು ರೊಟ್ಟಿ ಇತ್ತಲ್ಲ, ರೊಟ್ಟಿ ತಿನ್ನಿಸಿ ಆ ಸಿರಪ್ ಹಾಕಿ ಮಲಗಿಸಿದ್ದೀನಿ. ಮಲಗಿದಾನ ಕಣತೆ. ಅದಾದ ಮಗಿಗೆ ಹೇಳ್ತೀನಿ, ಕೇಳೋದೇ ಇಲ್ಲ. ಹೋಗ್ಬೇಡ ಕಣಪ್ಪ ಅಲ್ಲಿ ಇಲ್ಲಿ ಅಂತ ಅಂದರೆ ಕೇಳಲ್ಲ. ಅಯ್ಯೋ, ಏನೇನೋ ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಒಂಚೂರು ಕಡ್ಡಿ ತೆಗ್ದಾಕ ದೃಷ್ಟಿ ಆಗೈತೆ ಅನ್ಸುತ್ತೆ ಮೋಸ್ಟ್ಲಿ. ಕಡ್ಡಿ ತೆಗ್ದಾಕ. ಮತ್ತು ನನ್ನ ಕೈಲೆಲ್ಲ ಅರಿತದೆ. ನೀವೇ ತೆಗಿಬೇಕು ತಾನೆ. ನನ್ನ ಕೈಲಿ ಅವನಿಗೂ ತೆಗಿಯಕ್ಕೆ ನನಗೆ ಅಷ್ಟಾಗಿ ಬರೋಲ್ಲ. ನೀವೇ ತೆಗ್ದಾಕ್ಬಿಡಿ ಸಂದೆ ಮೇಲೆ. ಓ ಬಿಡು, ತೆಗ್ದಾಕ್ತೀನಿ, ನಾನೇ ತೆಗಿತೀನಿ ಬಿಡು. ಓ, ನಿಮ್ಮ ಮಾವಲ್ಲ ಗೊತ್ತಿರೋದು ಅದು? ಉಂಕಣತ್ತೆ ಮಾವನೇ. ಏನು ಹಿಂಗೆ ಸುಸ್ತಾಗಿರಂಗೆ ಗೊತ್ತೈತೆ? ಬಾಬಾ ಎಲ್ಲೋಗಿದ್ರಿ? ಕಾಣಿಸ್ತಾನೆ ಇಲ್ಲ 2 ದಿನದಿಂದ. ಹೋಗಿದ್ದಪ್ಪ. ಈಗ ಯಾವ ಊರು ತಿರ್ಗೋಕೆ ಹೋಗಿದೆ? ಊರು ಮನ್ಮನೆ ಚೆನ್ನಿ ಊಟಕ್ಕೇನು ಕಮ್ಮಿ ಅನ್ನಂಗೆ ಸುಮ್ಮ ಮನ್ಮನೆ ತಿರುಗು ಊರು. ನಿನ್ಗೆ ಅದೇನು ಕಾಲಲ್ಲಿ ಏನು ಚಕ್ರ ಅವೋ ಏನೋ ಒಂದು ಗೊತ್ತಿಲ್ಲ. ಈ ಊರು ಬಿಟ್ಟರೆ ಆ ಊರು ಬಿಟ್ಟರೆ ಇನ್ನೊಂದು ಊರು ಅಂತ ತಿರುಗ್ತಾನೆ ಇರ್ತೀಯಲ್ಲ. ಹಿಂಗೆ ಮಾತಾಡ್ತಿರ್ತೀಯ. ಇನ್ನು ಬಿಸಿಲಲ್ಲಿ ಬಂದವ್ರಿಗೆ ಏನಾದ್ರು ಕುಡಿಯೋಕೆ ಏನಾದ್ರು ಕೊಡ್ತೀರಾ? ಹಾಂ, ಮಾತಾಡ್ತಾ ನಿಂತ್ಕೊಂಡ್ಬಿಡ್ತೀರಲ್ಲ ಹಿಂಗೂ ಇಬ್ರು. ಏನು ತಾಯಿ, ಕುಡಿಯೋಕೆ ಏನಾದರೂ ಕೊಡ್ತೀಯ ಏನು? ಆಯ್ತು ಮಾವ, ಇರ್ರಿ ಬಂದೆ. ನೀವು ಬಂದ್ರಲ್ಲ ಅದಕ್ಕೆ ನಿಂತ್ಕೊಂಡೆ. ಇರ್ರಿ ತಗೊಂಬರ್ತೀನಿ. ತಗೊಂಬೋಗು. ನಿಂತ್ಕೊಂಬಿಡುವಂತೆ ಮಾತಾಡ್ಕೊಂಡು. ಏನು ಬಂದಾಗ್ತೀನಿ? ಏನೋ ಹುಡುಗಿ ಕೇಳ್ತಾ ಹುಡುಗಿ ಮೇಲೆ ಯಾಕೆ ಹಿಂಗೆ ಹೋಗ್ತೀಯ? ಹಾಂ, ಏನು ಹೋಗಿದೆ ನೀನು? ಹಾಂ, ಎಲ್ಲ ಹೋಯ್ತೀನಿ ಬಿಡು. ನಿಂಗೆ ಅಲ್ಲ, ನಿನಗೆ ಗಂಡ ಮಗಳು ಚಿಂತೆ ಇಲ್ಲಲ್ಲ, ನಿನಗೆ ನಿಂದೇ ಆದಂಥ ಚಿಂತೆ ಆಗ್ಬಿಟ್ಟೈತೆ. ಅಲ್ಲ, ಗಂಡ ಬಂದವನೇ ಬಿಸಿಲಿಂದ ಕುಡಿಯೋಕೆ ನೀರು ಕೊಡು ಏನು ಎತ್ತ ಅಂತ ಸಸ ಹೇಳ್ಕೊಡ್ಬೇಡ. ನಿಂತ್ಕೊಂಡು ಮಾತಾಡೋ ನೀನು ಅವ್ರ ಜೊತೆ. ಹಾಂ, ಏನಪ್ಪ ಏನು ಅಂತ ಆನಂದರಿ ಕೆಲ್ಸಕ್ಕೆ ಹೋಗಿದೆ? ಎಲ್ಲೋಗಿದೆ? ಎಲ್ಲ ಹೋಗಿದ್ ಬಿಡಮಿ. ನೀನಂತ ಹೋಗಿ ಮಗ ಹೆಂಗೈತೆ ನೋಡಲ್ಲ. ಮಗಳ ಬಗ್ಗೆ ಒಂದು ಚೂರು ಚಿಂತೆ ಇಲ್ಲ. ಅಪ್ಪಾಗ ನಾನಾದರೂ ಹೋಗ್ಬಾರ್ದ? ನಾನು ಹೇಳ್ದೆ ತಾನೇ, ಗಿರ್ಜಾ ಮನೆಗೆ ಹೋಗಿರ್ತೀನಿ, ಇನ್ನೆಲ್ಲೂ ಹೋಗಲ್ಲ ಅಂತ. ಹೋಗಿ ಬಂದೇನೋ ಮಗಳು ಏನು ಹೇಳಿದ್ಲು? ಹೇಳಿ ಬಂದ್ಯಾ ಏನು ಹಬ್ಬಕ್ಕೆ? ಹಾಂ, ನಾನು ಫೋನ್ ಮಾಡಿದ್ರೆ ಫೋನೇ ತೆಗಿಲ್ಲ. ನೆನ್ನೆ ಲಕ್ಷ್ಮಿ ಮಾಡೋಳೆ, ಫೋನೇ ತೆಗ್ದಿರೋ ಎಂತಕ್ಕೆ? ಏನು ನಿನ್ನ ಮಗಳು ಕೊಬ್ಬೇನೋ ಅಲ್ಲ? ಬಗ್ಗೆ ಮಾತಾಡೋಕೆ ಹೋಗಿದ್ದೆ ಆಯ್ತಾ ನಮಗೆ. ನಿಮಗೆ
ಅಲ್ಲ ಇರೋಳೊಬ್ಳು ಮಗಳನ್ನ ಹಬ್ಬಕ್ಕೆ ಕರಿಯೋಣ ಹೋಗಿ ಮಟ್ಟಣ ಅಂತಂತೆ ಫೋನ್ ಮಾಡ್ತಾಳಂತೆ ಫೋನು. ಏಕೆ ನೀನು ನಿನ್ನ ಮಗನ ಯಾರೋ ಒಬ್ರು ಹೋಗಿ ಬಂದು ಹೇಳೋಕ್ಕಾಗಲಿಲ್ಲ ಏನೋ ಹಾಂ? ನೀನು ಬೇರೆ ನಾನು ಬೇರೆ ನಾ ಹೋಗಿ ಹೇಳಿ ಬಂದಿದ್ದಲ್ಲ ಬಿಡು, ಹೋಗಿದ್ಯಲ್ಲ ಹೆಂಗವಳೆ ಚೆನ್ನಾಗವಳೆ, ಹೇಳಿ ಬಂದು ಹಬ್ಬಕ್ಕೆ ಬಾ ಅಂತ. ಆಗ ಬೇಜಾರು ಮಾಡ್ಕೊತಾಯಿತ್ತು. ನೋಡಪ್ಪ ನನಗೆ ಅವ್ವ ಅವ್ವನೂ ಅಣ್ಣನೂ ನನ್ನ ತಿರುಗು ನೋಡಲ್ಲ, ಅಲ್ಲ ನೀನಾಗತ್ತು ಬಂದು ನೋಡ್ತೀಯ ಅಂತ ನನ್ನ ಮಗಳು ಬೇಜಾರು ಮಾಡ್ಕೊತಿದ್ಲು. ನಿನ್ಗೆ ಇಲ್ಲಿದ ಸಂಭ್ರಮ ಆಗೋಗೈತಲ್ಲ ಮಗ ಸೊಸೆದು, ಇಲ್ಲೇ ಜ್ಞಾನ ಇರ್ತದೆ ಮಗಳದ್ದು ನಿನಗೆ ಹಾಂ? ಮಗಳು ಹೆಂಗವಳು ಏನು ಎತ್ತ ಅಂತ ನೋಡಿದಂತೆ ಮೊಮ್ಮಕ್ಳನ್ನೆಲ್ಲ ನೋಡ್ಬೇಕು ಅನ್ಸಲ್ವೇ ನಮಗೆ ನಿಂಗೆ ಹಾಂ? ಮಗಳು ಫೋನ್ ಮಾಡಿದ್ರೇ ಫೋನ್ ತೆಗಿಯಲ್ಲ, ಮೊಮ್ಮಕ್ಕಳು ನೋಡ್ಬೇಕು ಅನಿಸ್ತದೆ, ನಮಗೂ ಅನಿಸ್ತದೆ. ಹೋದ್ರೆ ಮಕ್ಕ ಕೊಟ್ಟು ಮಾತಾಡ್ಬೇಕು ತಾನೆ. ಯಾಕೆ ಅವತ್ತು ಇದ್ಯಾರ್ದೋ ಮದುವೆಲಿ ಹೋಗಿದ್ದಕ್ಕೆ ಕೂತ್ಕೊಂಡಿದ್ಕೇನೆ ಒಂದು ಲೋಟ ಕಾಫಿ ನೀರು ಕೊಡೋದಕ್ಕೆ ಇನ್ನು ಮುಂದೆ ನೋಡಿದ್ಲು ನಿನ್ನ ಮಗಳು. ಅದಕ್ಕೆ ಬೇಜಾರಾಗಿ ಬಂದೆ ಹಾಂ. ಅದೇ ನೀನು ನೋಡು ಎರಡೆರಡು ದಿನ ಇಸ್ಕೊಂಡು ಕಳ್ಸೋಳು ನೀನು ಹಾಂ. ಏಕೆ ನಾವು ಹೋದ್ರೆ ಯಾಕೆ ಹಿಂಗಾಡೋಳು? ಹೂವಾದಳು ಮಗಳ ಬಗ್ಗೆ ಚಿಂತೆ ಮಾಡಬೇಕು, ನಾನು ಮಾಡೋಂಗಾಗೈತೆ ನೋಡಿ ಚಿಂತೆನೆ. ಅಲ್ಲ ನನ್ನ ಮಗಳು ಹೆಂಗಿದಳು ಏನು ಎತ್ತ ಅಂತ ನಿನ್ಗಿಲ್ಲ ಅಂದಮೇಲೆ ಇನ್ಯಾಕಮ್ಮಿ ಹಾಂ? ಇನ್ಯಾಕೆ ಕೇಳು. ಏನು ಜಗಳ ಮಾಡಬೇಕು ಅಂತಲೇ ಇದೆಯಾ ಏನು? ಏನು ಜಗಳ ಮಾಡು ಅಂತ ಹೇಳಿ ಕಳಿಸಿದ್ಲ ನಿನ್ನ ಮಗಳು ಹಾಂ? ಅಲ್ಲ ಹೋಗಿದ್ಯಲ್ಲ ಹೆಂಗೋಳೆ ಏನಂತ ನಾನು ಕೇಳ್ತಿದ್ರೆ ಜಗಳ ಮಾಡೋದಂಗೆ ಗೊತ್ತಿಲ್ಲ ನೀನು ಹಾಂ? ಹೌದೌದು ಬಿಡಮ್ಮಿ, ನಾನು ಏನಾರ ಕೇಳ್ಬಿಟ್ರೆ ನಿನಗೆ ಜಗಳ ಆದಂಗೆ ಆಗೋಯ್ತದೆ. ಹಾಂ ಎಂಥವಳು ಇರ್ಬೇಕು ಅವ್ಳು ನೀನು ಈಗ ದೇವರೇ ಹೋಗತ್ತಾಗಿ ಈ ಹಾಳಾದ ಹೋಟ್ಲುಗಳು ಬೇರೆ ಎಲ್ಲ ಬಂದಾಗ ನಿಂತವೆ. ಒಟ್ಟಿಗೆ ಏನಾದ್ರು ಮಾಡಿದ್ದೀರಾ ಇಲ್ವಾ? ನೀನು ಎಲ್ಲೈತೆ ಎಲ್ಲಿ ಬರ್ತೀಯ ಅಂತ ಯಾರು ಗೊತ್ತಿತ್ತು ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ. ನೀನು ಇರಲಿಲ್ಲ ಅದಕ್ಕೆ ಮಾಡಲಿಲ್ಲ. ಮಾಡ್ತಾಳೆ ತಗ ಸಂದ ಮೇಲೆ ಏನಾಯ್ತದೆ ಎಲ್ಲ ಏನಾದರೂ ತಿನ್ಕೊಂಬರ್ಬೇಕು ತಾನೇ. ನಿಮ್ಮ ಅಪ್ಪ ತೆಗ್ದವನೇನು ಹೋಟ್ಲಲ್ಲಿ ಏನೋ ಗ್ಯಾಸ್ ಪಾಸ್ ಏನು ಇಲ್ಲಂತೆ, ಅದಕ್ಕೆ ಹೋಟ್ಲೆ ಎಲ್ಲ ಮುಚ್ಚಾಕವ್ರೆ. ಒಂದು ಹೋಟ್ಲು ಇಲ್ಲ ಆಳ್ಗರಿದು. ನನಗಂತ ತಲೆ ಕೆಟ್ಟೋಯ್ತು ಹೋಟ್ಲು ಇಲ್ಲವ್ರದ್ದು ಕತ್ಕೊಂಡು. ಅಯ್ಯೋ ದೇವ್ರೆ, ಆಗ ಊರ ಹತ್ರಕ್ಕೆ ಬಂದು ಯಾರಿಗೆ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ದ ಕುಡಿದು ಬಂದೆ. ನೋಡು ಒಟ್ಟಿಗೆ ಏನಾದರೂ ಇಕ್ತೀರಾ ಇಲ್ವಾ ನೀವು? ಮಾಡ್ತಾಳೆ ತಗ. ಲಕ್ಷ್ಮಿ ಲಕ್ಷ್ಮಿ ಈ ಸಾರಿದ ನೋಡು ಅನ್ನಗಿನ್ನ ಮಾಡವ. ಹೂವತಿ ಸಾಂಬಾರು ಐತೆ ಅನ್ನ ಮಾಡ್ತೀನಿ ರೀ. ಅನ್ನ ಮಾಡುವಂತೆ ಕುಡಿಯೋಕೆ ಏನಾದ್ರು ತಗೊಂಬ, ಅನ್ನ ಮಾಡ್ಕೊ ಒಳಗೆ ಸೇರ್ಕೊಂಬಿಡುವಂತೆ ಹೋದ್ರೆ. ಏನಯ್ಯ ಅತ್ತಾಡ್ದಂಗೆ ಆಡ್ತೀಯ? ನಾನು ಆಡಬೇಕು ನೀನು ಆಡ್ತೀಯಲ್ಲ ಆ ಹೆಣ್ಣು ಜೊತೆ ಹಾಂ? ಏನು ಬುದ್ಧಿ ಕಲಿತಿ? ಏನೋ ಇಷ್ಟು ವಯಸ್ಸಾದ್ರೂ ಇನ್ನೂ ಬುದ್ಧಿ ಬರಲಿಲ್ಲ ನಿನಗೆ. ಬರ್ತದೆ ನನಗೆ, ನಿನಗೆ ಬರೋಲ್ಲ ನಿನ್ನ ಬುದ್ಧಿ, ನನಗೆ ಬರ್ತದೆ. ಏನು ಬುದ್ಧಿ ಕಲಿತೀರೋ? ಗ್ಯಾಸ್ ಇಲ್ಲೇನು ಹೋಟ್ಲ್ ಯಾವುದು ತೆಗ್ದಿಲ್ಲ ಹಂಗಾರೆ? ಅಯ್ಯೋ ಇವನು ಬುಕ್ ಮಾಡೋನ ಏನು ಬರ್ತದ ಇಲ್ವಾ ಗ್ಯಾಸು? ಒಲೆಲೆ ಮಾಡು, ಏನಿಲ್ಲ ಏನು ಗ್ಯಾಸ್ ಒಲೆ ಮಾಡ್ಬೇಕಂತ ಏನಿಲ್ಲ, ಒಲೆಲೆ ಮಾಡು. ಏನು ಸೌದಾಗಲ್ಲ ಕಪ್ಪಾಗಿ ಬಿಡಿಕ್ಕಿಲ್ಲ ನೀನು. ಯಾವತ್ತು ಇದ್ದಿದೆ ತಾನೆ ನೀನು ಮನೆಗೆ ಉಪ್ಕಾರಿ ಊರಿಗೆ ಅದೇನೋ ಮಾರಿ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತಾರಲ್ಲ ಹಂಗೆ ನೀ ಅಂತವನು ಅಂತ ಗೊತ್ತಿಲ್ವ ನನಗೆ? ಮುಂದುವರಿಯುತ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ.